ರಣ್ಯರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು, ರಣ್ಯರಾವ್ ಅವರು ಫೋನ್ ಮಾಡಿ ಬಚಾವಾಗಲಿಕ್ಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ಸ್ ಕಾಂಗ್ರೆಸ್ನ ಮಿನಿಸ್ಟರ್ಸ್ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನು ಇನ್ಫ್ಲುಯೆನ್ಸನ್ನು ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನಲ್ಲಿ ಮಾಹಿತಿಯಲ್ಲಿದೆ. ಈಗ CBI ಕೇಸ್ ಇದನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಖಂಡಿತ ಇದರಿಂದ ಯಾರೆಲ್ಲ ಇದ್ದಾರೆ, ಯಾವ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ, ಯಾವ ರೀತಿಯ ಕೈವಾಡಗಳು ಯಾರ್ಯಾರ ಕೈವಾಡ ಇದೆ ಅನ್ನೋದು ಖಂಡಿತ ಮುನ್ನೆಲೆಗೆ ಬರ್ತದೆ. ಇದನ್ನು ಏನು CBI ಇನ್ವೆಸ್ಟಿಗೇಷನ್ ರಿಸಲ್ಟ್ಗೆ ನಾವು ಎಲ್ಲರೂ ಸಹ ಕಾಯ್ತಾ ಇದ್ದೇವೆ. ಈಗ KDB ಜಮೀನು ನಿಮ್ಮ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಕೊಟ್ಟಿರೋದು ಜನವರಿ 2023ರಲ್ಲಿ. ಈಗ ಕ್ರಿಮಿನಲ್ ಕೇಸು ಆಗಿದ್ದು ಗೋಲ್ಡ್ ಸ್ಮಗ್ಲಿಂಗ್. ಇದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಗ್ಗೆ ಆಗಿದಂಥ ಸಮಯದಲ್ಲಿ ನೀವು ಅವರ ಕೇಸಿನ ಬಗ್ಗೆ ಮಾತಾಡಬೇಕು. ಪುನಃ ಅದನ್ನು ಕೇಸಿನ ಬಗ್ಗೆ ಮಾತಾಡೋದ್ರೊಂದಿಗೆ ಅವರಿಗೆ ಲ್ಯಾಂಡ್ ಅಲಾಟ್ಮೆಂಟ್ ಮಾಡಿದ್ದು ಹಿಂದಿನ ಸರ್ಕಾರ ಅಂತ ಹೇಳಿದ್ರಿ. ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ಸಲ್ಲಿ ಏನಾದರೂ ತಪ್ಪಿದ್ರೆ ಹೇಳಿ. ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ಸಲ್ಲಿ ಯಾವುದೇ ಮಿಸ್ಟೇಕ್ಸ್ಗಳಾಗಲಿಲ್ಲ. ಇವ್ರು ಹೇಳೋದು ಏನಂತ ಹೇಳಿದ್ರೆ ಲ್ಯಾಂಡ್ ಅಲಾಟ್ಮೆಂಟ್ ಪ್ರೋಸೆಸ್ಸು ಬೇಗ ಆಗಿದೆ ಅನ್ನುವಂಥದ್ದು. ಬೇಗ 9 ತಿಂಗಳಲ್ಲಾಗಿದೆ, 10 ತಿಂಗಳಲ್ಲಾಗಿದೆ ಅನ್ನೋದು ಇವರ ಅಬ್ಜೆಕ್ಷನು. ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಇನ್ವೆಸ್ಟಿಗೇಷನ್ ಮಾಡಿ ಮುಂದಿಡಿ. ಅಷ್ಟು ಇದರಲ್ಲಿ ಮಿಸ್ಟೇಕ್ಸ್ ಇದೆ. KDB ಅಲಾಟ್ಮೆಂಟಲ್ಲಿ ಪ್ರಾಬ್ಲಮ್ಗಳಾಗಿದೆ. ನಿಮ್ಮದೇ ಸರ್ಕಾರ ಇರೋದು ನೀವು ನೋಡಿ. ಗೋಲ್ಡ್ ಕೇಸಲ್ಲಿ ಬಂದಾಗ ನೀವೆಲ್ಲ ಇದರಲ್ಲಿ ಕೈವಾಡ ಇದೆ ಕಾಂಗ್ರೆಸ್ ನಾಯಕರದು ಅನ್ನೋದು ನಮ್ಗೆ ತಿಳಿದಿದೆ. KDB ಲ್ಯಾಂಡ್ ಅಲಾಟ್ಮೆಂಟಲ್ಲಿ ನೀವು ಏನಾದರೂ ತಪ್ಪಿದ್ರೆ ಹೇಳಿ. ಲ್ಯಾಂಡ್ ಅಲಾಟ್ಮೆಂಟ್ ಆಗಿದೆ ಅನ್ನೋದು ನ್ಯಾಯಯುತವಾಗಿ ಏನಾಗಿದೆ, ಲೀಗಲಿ ಯಾರಾದರೂ ಅಪ್ಲೈ ಮಾಡಿದರೆ, ಭಾರತ ದೇಶದ ಕರ್ನಾಟಕ ರಾಜ್ಯದ ಯಾರೇ ಪ್ರಜೆಗಳು ಲೀಗಲಿ ಅಪ್ಲೈ ಮಾಡಿದರೆ ಒಂದು ಪ್ರೋಸೆಸ್ ಇರ್ತದೆ. ಆ ಪ್ರೋಸೆಸ್ನ ಪ್ರಕಾರ ಅವರಿಗೆ ಸಿಕ್ಕಿದ್ರೆ ಯಾರು ಸಹ ತೊಗೊಳ್ಬೋದು. ಪ್ರೋಸೆಸ್ಸಲ್ಲಿ ಕ್ರಿಮಿನಲ್ ಇನ್ವಾಲ್ವ್ಮೆಂಟ್ ಇದ್ದರೆ ಅಥವಾ ಕರಪ್ಷನ್ ಇನ್ವಾಲ್ವ್ಮೆಂಟ್ ಇದ್ದರೆ ಅಥವಾ ಅನ್ಡ್ಯೂ ಅಡ್ವಾಂಟೇಜನ್ನು ಅವರಿಗೆ ಯಾರಾದರೂ ಕೊಟ್ಟಿದ್ರೆ ಆಗ ನಾವು ಅದರ ಬಗ್ಗೆ ಮಾತಾಡೋದು. ಖಾಲಿ ಲ್ಯಾಂಡ್ ಅಲಾಟ್ಮೆಂಟ್ ಮಾಡಲಿಕ್ಕೆ, ಲ್ಯಾಂಡ್ ಅಪ್ಲೈ ಮಾಡಲಿಕ್ಕೆ ನನಗೂ ಹಕ್ಕಿದೆ, ಎಲ್ಲರಿಗೂ ಸಹ ಹಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.